ಪೋಷಕರೇ ಬೇಸಿಗೆ ರಜೆ ಅಂತ ಮಕ್ಕಳನ್ನ ಎಲ್ಲೆಂದ್ರಲ್ಲಿ ಬಿಡಬೇಡಿ. ಮನೆ ಮುಂದೆ ಆಟ ಆಡೋಕೆ ಬಿಟ್ರೆ ಮಕ್ಕಳೇ ಉಳಿಯಲ್ಲ. ಆಟ ಆಡ್ತಾ ಇದ್ದ ಮಗುವಿನ ಮೇಲೆ ಹುಬ್ಬಳ್ಳಿಯಲ್ಲಿ ಹೇಯ ಕೃತ್ಯ ನಡೆದಿದೆ. ಪೋಷಕರೇ ಇದೀಗ ಬೇಸಿಗೆ ರಜೆ, ಮಕ್ಕಳು ತಮ್ಮಷ್ಟಕ್ಕೆ ತಾವೇ ಆಟ ಆಡ್ತಾ ಇರ್ತಾರೆ, ಹೊರಗಡೆ ಹೋಗ್ತಿರ್ತಾರೆ ಅನ್ನೋದನ್ನ ನೀವು ಗಮನಿಸಿದ್ರೂ ಕೂಡ ಬಹಳ ಎಚ್ಚರಿಕೆಯಿಂದ ನೀವು ಅವರನ್ನ ಗಮನಿಸಬೇಕಾಗತ್ತೆ. ಕಾರಣ ಈಗಾಗಲೇ ಮಕ್ಕಳು ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿ ನೀವು ನಿರ್ಲಕ್ಷ್ಯ ಮಾಡಿದ್ರೆ, ಬೇಜವಾಬ್ದಾರಿಯನ್ನ ತೋರಿಸಿದ್ರೆ ನಿಮ್ಮ ಮಕ್ಕಳನ್ನ ಕಳ್ಕೊಳ್ಬೇಕಾಗತ್ತೆ. ಹುಷಾರ್. 5 ವರ್ಷದ ಮಗುವನ್ನ ಅಪಹರಿಸಿ ಹೇಯ ಕೃತ್ಯ ಎಸಗಿ ಕೊಲೆಯನ್ನ ಮಾಡಲಾಗಿದೆ. ಹುಬ್ಬಳ್ಳಿಯ ಅಧ್ಯಾಪಕ ನಗರದಲ್ಲಿ ಬಿಹಾರಿ ಯುವಕ ಎಸಗಿರುವಂತಹ ಹೇಯ ಕೃತ್ಯ, ಅಪಹರಣದ ದೃಶ್ಯ, ಮಗುವಿನ ಶವದ ದೃಶ್ಯ ಘನಘೋರವಾಗಿದೆ. ಅದನ್ನು ನೋಡೋದಿಕ್ಕೂ ಸಾಧ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ. ಯಾಕಂತ ಹೇಳಿದ್ರೆ ಪುಟ್ಟ ಮಗು, 5 ವರ್ಷದ ಬಾಲಕಿ, ಆ ಮಗುವಿನನ್ನೂ ಕೂಡ ಅಪಹರಿಸಿ ಆಕೆಯ ಮೇಲೆ ಹೇಯ ಕೃತ್ಯ ಎಸಗಿದ್ದಾನಲ್ಲ, ಈತನಿಗೆ ಮರಣದಂಡನೆ ವಿಧಿಸಬೇಕು. ಇಂತಹ ಮನುಷ್ಯರು ಕೂಡ ಇರ್ತಾರಾ ಅನ್ನುವಂಥ ಪ್ರಶ್ನೆ. ಪುಟ್ಟ ಪುಟ್ಟ ಮಕ್ಕಳು ದೇವರಿಗೆ ಸಮಾನ ಅಂತ ಹೇಳ್ತೀವಿ, ಆದರೆ ಮಕ್ಕಳನ್ನು ಬಿಡದಂತಹ ಈ ಕಾಮಾಂಧರಿದಾರಲ್ಲ, ಇಂಥವರನ್ನ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕಾಗತ್ತೆ. ಯಾಕಂದ್ರೆ ಪ್ರತಿ ಬಾರಿ ಕೂಡ ಯಾವುದಾದ್ರೂ ಒಂದು ಇಂತಹ ಅತ್ಯಾಚಾರ ಪ್ರಕರಣಗಳು ದಾಖಲಾದಾಗ ಒಂದಷ್ಟು ಕ್ರಮಗಳ ಬಗ್ಗೆ ಮಾತಾಗತ್ತೆ, ಪ್ರತಿಭಟನೆಗಳು ನಡೆಯುತ್ತೆ. ಆದರೆ ಇನ್ನೂ ಕೂಡ ಇಂತಹ ಮನಸ್ಥಿತಿಯವರು ಇದ್ದಾರೆ, ಇನ್ನೂ ಕೂಡ ಇಂಥವರು ಈ ಸಮಾಜದಲ್ಲಿ ನೆಲೆಸಿದ್ದಾರೆ ಅಂತ ಹೇಳಿದ್ರೆ ಅಂಥವರ ವಿರುದ್ಧ ಕಠಿಣ ಕ್ರಮ ಆಗದೆ ಬೇರೆ ಏನ್ ಮಾತಾಡಬೇಕು ಅಥವಾ ಬೇರೆ ಏನ್ ಹೇಳಬೇಕಾಗುತ್ತೆ. ಪುಟ್ಟ ಮಗು ಇದು, 5 ವರ್ಷದ ಮಗುವಿನ ಮೇಲೆ ಇಂತಹ ಘನಘೋರ ಕೃತ್ಯ ನಡೆಸಲಾಗಿದೆ. ಪಾಳು ಬಿದ್ದ ಶೌಚಾಲಯದಲ್ಲಿ 5 ವರ್ಷದ ಬಾಲಕಿಯ ಶವ. ಮಗುವಿನ ಶವ ನೋಡಿ ಸಾರ್ವಜನಿಕರು ರೊಚ್ಚಿಗೆದ್ದಿದ್ದಾರೆ. ಸಂಬಂಧಿಕರು ಆರೋಪಿಯನ್ನ ಗಲ್ಲಿಗೇರಿಸಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತ ಆಗಬಾರ್ದು. ಇಂತಹ ಹೇಯ ಕೃತ್ಯ ನಡೆಸಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಮುಂದಿನ ದಿನಗಳಲ್ಲಿ ಯಾರು ಇಂತಹ ಮನಸ್ಥಿತಿಯವರಿದಾರಲ್ಲ ಅವರಿಗೆ ಭಯ ಆಗಬೇಕು. ಈ ತರ ಮನಸ್ಥಿತಿಯೇ ಬರಬಾರ್ದು. ಯಾವ ಕಾರಣಕ್ಕಾಗಿ ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ ಅಂತ ಹೇಳಿದ್ರೆ ಅವರಿಗೆ ಕಾನೂನಿನ ಭಯ ಇಲ್ಲ, ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯುತ್ತೆ ಅನ್ನುವಂತಹ ಪೈಶಾಚಿಕ ಮನಸ್ಥಿತಿ ಇದೆಯಲ್ಲ, ಇಂಥವರು ಸಮಾಜದಲ್ಲೇ ಇರಬಾರ್ದು. ನಮ್ಮ ಭಾಗದ ಅತ್ಯಂತ ನಿಷ್ಠಾವಂತ ಅಧಿಕಾರಿಗಳು, ಅತ್ಯಂತ ನಿಷ್ಠಾವಂತ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ದಂಧೆ ಮಾಡೋರು ಎಲ್ಲ ಇಲ್ಲಿ ತಂದು ಗಾಂಜಾ, ಅಫೀಮು, ಡ್ರಗ್ಸು ಎಲ್ಲ ಸಪ್ಲೈ ಮಾಡ್ತಿದ್ದಾರೆ. ಬಿಹಾರ, ಉತ್ತರ ಪ್ರದೇಶ, ರಾಜಸ್ಥಾನ ಕಡೆಯಿಂದ ಬಂದಂಥ ಜನ ಗಾಂಜಾ, ಅಫೀಮು ಎಲ್ಲ ಸಪ್ಲೈ ಆಗ್ತಿರೋದು ಅವ್ರಲಿಂದ ಅಂತ ನನಗೆ ಅನಿಸ್ತಿದೆ. ಯಾಕಂದರೆ ಈ ರೇಪ್ ಆಗ್ತಿರೋದು ಇದು ಒಂದೇ ಅಲ್ಲ, ಸುಮಾರು ಕೇಸ್ಗಳಾಗಿದ್ದಾವೆ ಬಿಹಾರ, ಉತ್ತರ ಪ್ರದೇಶದ ಬಂದವರು. ಹಾಗಾಗಿ ನಮ್ಮ ಬೇಡಿಕೆ ಏನಿದೆ ಅಂದ್ರೆ ಈ ಬಂದಂಥ ಕಮಿಷನರ್ ಅವರು ರೌಡಿ ಶೀಟರ್ಸ್ಗಳಿಗೆ, ದರೋಡೆ ಮಾಡೋರಿಗೆ ಎನ್ಕೌಂಟರ್ ಮಾಡ್ತಿದ್ದಾರೆ. ಆದರೆ ನಮ್ದೇನು ಬೇಡಿಕೆ ಇದೆ ಅಂದರೆ ಈ ಏನು ರೇಪ್ ಮಾಡಿದ್ದಾನೆ ಇಂಥ ವ್ಯಕ್ತಿನ ತೊಗೊಂಬಂದು ಗುಂಡು ಹಾಕಿ ಸಾಯಿಸ್ಬೇಕಂತ ನಮ್ಮ ಬೇಡಿಕೆ ಇದೆ ಸರ್. ಇದು 6 ತಿಂಗಳಿಗೆ 2ನೇ ಆಗಿದೆ ಸರ್. ಈಗ 2ನೇದು ಅಟೆಂಪ್ಟ್ ಆಗಿರೋದು. ಒಂದು ಹುಡುಗಿಗೆ ಆಗಿತ್ತು, ಅದೇನೋ ಕಾನೂನು ವ್ಯವಸ್ಥೆ ಆಯ್ತು, ಒಳಗಡೆ 2ನೇದು ಹಿಂಗೆ ಹಾಕುಂತಂದ್ರೆ ನಮ್ಮ ಮಕ್ಕಳು ಸೇಫ್ ಐತಿ. ಯಾಕಂದ್ರೆ ಇಲ್ಲೇ ಗೌರ್ಮೆಂಟ್ ಸಾಲು ಹೋಗೋ ಮಕ್ಕಳು ಭಾಳ ಅದಾರ ಸರ್. ನಾವು ಕೆಲ್ಸಕ್ಕೆ ಹೋಗೋರು, ಅವ್ರು ಕೆಲ್ಸಕ್ಕೆ ಹೋಗೋರು, ಹೆಚ್ಚು ಕಡಿಮೆ ಅದು ಏನು ಮಾಡೋಣ ಸರ್. 2ನೇ ಸರ್, ಈ ತಿಂಗಳಲ್ಲಿ 6 ತಿಂಗಳಲ್ಲಿ 2ನೇ ಸಾರಿ ಸರ್ ಇದು. ನಾನೇಂತೇನು ಸರ್, ಅವ್ರು ಕಾನೂನು ಹಾಕಿದ್ವಿ, ಕಾನೂನು ಬಗ್ಗೆ ನಮ್ಗೆ ಗೌರವ ಇದೆ ಸರ್. ಆದ್ರೆ ಅಂತಲ್ಲ ಒಂದು ಶೂಟ್ ಅಕ್ಸೆಪ್ಟ್ ಮಾಡಿಬಿಡ್ರಿ, ಎನ್ಕೌಂಟ್ ಮಾಡಿಬಿಡ್ರಿ ಅಂದ್ರೆ ಮನುಷ್ಯಗೆ ಹೆದರಿಕೆ ಇರ್ತದೆ ಸರ್. ಏನು ಸರ್, ಇವ್ ಮೂಲತಃ ಎಲ್ಲಿಯೋ ಅಂತ ಯಾರಿಗೂ ಪ್ರಾಪರ್ ಗೊತ್ತಿಲ್ಲ. ಕೇಳಿದ್ರೆ ಇವನು ಬಿಹಾರಿ, ಇವ್ನು ಕನ್ನಡನ ಬರಂಗಿಲ್ಲ ಸರ್ ಮಾತಾಡ್ಲಿಕ್ಕೆ. ಅವನಿಗೆ 2 ಹೊಡೆಯಕ್ಕೆ ಹೋದ್ರು ಹಾರಾಡ್ತಾ ಇದ್ದಾನೆ ಸರ್. ಏನು ಸರ್, ಅವ ಎಲ್ಲದಂಗೆ ಗೊತ್ತಿಲ್ಲ ಸರ್. ಭಾಳ ದಿವಸದಿಂದ ಅದೊಂದು ಹಳೆ ಶೆಡ್ ಒಳಗೆ ಇದ್ದಾನೆ ಸರ್. ಅಲ್ಲಿ ಗುಟ್ಗ ಇದೆ ಸರ್, ಇದು ಮತ್ತೆ ದಾರು ಕುಡಿದ್ರು ಇದೆ, ಪಾಕೆಟ್ ಇದಾವೆ ಸರ್. ಅವ್ನಿಗೆ ಹೊಡೆಯಕ್ಕೆ ಹೋದ್ರು ಹಾರಾಡ್ತಾ ಇದ್ದಾನೆ ಸರ್. ಅವನ ಹೆಸರು ಗೊತ್ತಿಲ್ಲ. ಅವನ ಥರ